ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಮುಂಬೈ ನಾವು ಮಾರ್ಕೆಟ್ಗೆ ಹೋಗ್ತೀನಿ. ನಾನು ಅದು ಹೇಗಿದೆ, ಎಷ್ಟು ಜನ ಇರ್ತಾರೆ ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅದ್ರ ಜೊತೆಗೆ ಒಂದು ಟಾಪಿಕ್ ಬಗ್ಗೆನೂ ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸನ್ನು ಶೇರ್ ಮಾಡಿ, ವಿಡಿಯೋಸನ್ನು ನೋಡಿ. ನಮಗೆ ಸಂಬಂಧಪಟ್ಟಿರೋ ನಮಗೆ ಬೇಕಾದವರು ವಿಡಿಯೋಸ್ಗಳನ್ನ ನೋಡೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಏನಕ್ಕಂದ್ರೆ ಸೊ ಇವರ ವಿಡಿಯೋಸ್ನ ನೋಡಿದ್ರೆ ಇವರಿಗೆ ತುಂಬಾ ದೊಡ್ಡ ಬಂದ್ಬಿಡುತ್ತೆ, ಇವ್ರು ದೊಡ್ಡವರಾಗ್ಬಿಡ್ತಾರೆ, ನನ್ಗಿಂತ ದೊಡ್ಡವರಾಗ್ತಾರೆ, ನಮ್ಗಿಂತ ಅವ್ರಿಗೆ ಕೆಲಸ ಸಿಗುತ್ತೆ, ಅದು ಇದು ಅನ್ನುವಂಥದ್ದು ತುಂಬಾ ಜನರು ಏನಂದ್ರೆ ಹೊಟ್ಟೆ ಕಿಚ್ಚು ಪಡುವಂತಹ ಜನರು ಕೂಡ ಇದ್ದಾರೆ. ಸೊ ದಯವಿಟ್ಟು ವಿಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ವೀಕೆಂಡ್ ಮಾರ್ಕೆಟ್ ಅಲ್ಲಿ ಹೇಗಿರುತ್ತೆ, ಎಷ್ಟು ಜನ ಇರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಸೊ ಮಿಸ್ ಮಾಡದೆ ವಿಡಿಯೋನ ಎಂತ ತನಕ ನೋಡಿ. ಅದಕ್ಕಿಂತ ಮುಂಚೆ ನಾನು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡೆ. ಅದೇನಪ್ಪ ಅಂದ್ರೆ ತುಂಬಾ ಜನರಿಗೆ ಏನು ಅಂದ್ರೆ ಬೆಳಗಿನ ಜಾವ ಆಗಿರ್ಬೋದು, ರಾತ್ರಿ ಹೊತ್ತಲ್ಲಿ ಮಲಗುವಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರತ್ತೆ. ಆಮೇಲೆ ಬೆಳಗಿನ ಜಾವ ಕೆಲವರಿಗೆ, ಇವನ್ ನನಗೂ ಕೂಡ ಸಾಯುವಂತಹ ಕನಸು, ಯಾರೋ ಸಾಯ್ತಾ ಇದ್ದಾರೆ ಅನ್ನೋಂತಹ ಕನಸು ಬಿದ್ದು ನಾನು ತುಂಬಾ ಸಲ ಬೆಚ್ಚಿ ಬಿದ್ದಿರುವಂತಹ ಘಟನೆಗಳು ಸಾಕಷ್ಟು ಬಾರಿ ನನ್ನ ಲೈಫಲ್ಲಿ ನಡೆದಿದೆ. ಸೊ ಅದೆಲ್ಲ ನಿಜ ಆಗತ್ತಾ? ಸೊ ನಾವು ಯಾವುದನ್ನ ನಂಬಬೇಕು, ಯಾವುದನ್ನ ನಂಬಾರ್ದು ಅನ್ನೋದನ್ನ ನೋಡೋಣ. ಸೊ ಎಲ್ಲಾನು ಕೂಡ ಮನುಷ್ಯ ಏನು ಅನ್ನೋ ಮನುಷ್ಯ ಬದುಕಿದಾನೆ ಅಂದಮೇಲೆ ಎಲ್ಲಾನು ಕೂಡ 100% 100% ಅವ್ನು ನಂಬಬೇಕು ಅನ್ನೋದು ನಿಜವಾಗ್ಲೂ ಸುಳ್ಳು. ಎಲ್ಲಾನು ಕೂಡ ಅವನು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬರಬೇಕು ಅನ್ನೋದಾದ್ರೆ ಅವ್ನು ಬದುಕೋದಕ್ಕೆ, ಅವ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಗೆ ಬದುಕೋದು, ಎಲ್ಲಾನು ಕೂಡ ನಾವು ನಂಬಬೇಕು, ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಇಂಪಾಸಿಬಲ್. ಯಾರು ಕೂಡ ಪರ್ಫೆಕ್ಟ್ ಅಲ್ಲ, 100% ಯಾರು ಪರ್ಫೆಕ್ಟ್ ಅಲ್ಲ. ಇವಾಗ ಕನಸುಗಳು ಕೂಡ ಅಷ್ಟೇ. ಬೆಳಗಿನ ಜಾವ ಯಾರೋ ನಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ಯಾರೋ ಸುತ್ತಮುತ್ತ ಯಾರೋ ಸಾಯ್ತಾ ಇದ್ದಾರೆ, ಈ ಥರ ಕನಸು ಬೀಳ್ತಾ ಇದೆ, ಇದು ಸಾಯ್ತಾರೋ ನಿಜ. ಅದೇನಾಗ್ಬಿಡುತ್ತೆ ಅಂದರೆ ತಲೆಯಲ್ಲಿ ಫುಲ್ ಒಂಥರ ಅವತ್ತು ಫುಲ್ ಅಪ್ಸೆಟ್ ಆಗೋಗ್ಬಿಡುತ್ತೆ. ಈ ಥರ ಕೆಟ್ಟ ಕನಸು ಬಿದ್ದಿದೆ, ಏನು ಮಾಡೋದು ಅಂತ. ನಿಜವಾಗ್ಲೂ ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ನನಗೆ ಬಿದ್ದಿರೋಂಥ ಕನಸು ಈ ಥರ ತುಂಬ ಸಲ ಬಿದ್ದಿದೆ. ಅವ್ರು ಸಾಯ್ತಾ ಇರೋಂಥ ಕನಸುಗಳು ತುಂಬ ಸಲ ಬಿದ್ದಿದೆ. ಆ ಥರ ಕನಸು ಬಿದ್ದು ಸಾಯ್ಬೇಕಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಲ ಸತ್ತು ಅವರು ಹುಟ್ಟಿ ಬರಬೇಕಿತ್ತು. ನಾವು ಎಷ್ಟು ನಂಬಬೇಕೋ, ಮನುಷ್ಯರು ಎಷ್ಟು ನಂಬಬೇಕು ಅಷ್ಟನ್ನು ಮಾತ್ರ ನಂಬಬೇಕು. ಎಲ್ಲವನ್ನ ನಾವು ನಂಬ್ತಾ ಹೋಗ್ಬಿಟ್ರೆ ನಿಜವಾಗ್ಲೂ ಸಾಕಷ್ಟು ಕಷ್ಟ ಇದೆ ಅಂತಲೇ ಹೇಳ್ತೀನಿ. ಸೊ ಆ ಥರ ಕೆಟ್ಟ ಕನಸು ಬೆಳಗಿನ ಜಾವ ಬಿತ್ತು ಅಂದರೆ ಅವರಿಗೆ ಆಯಸ್ಸು ಜಾಸ್ತಿ ಅಂತ ಹೇಳ್ತಾರೆ. ನನ್ನ ಅಜ್ಜನವರೆಲ್ಲ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಯಾರಿಗಾದ್ರೂ ಸಾಯ್ತಾ ಇದ್ದಾರೆ ಅನ್ನೋಂಥ ಬೆಳಗಿನ ಜಾವ ಆ ಥರ ಕನಸು ಬಿದ್ದಿದೆ ಅಂದರೆ ಸೊ ಅವರಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಕೂಡ ಇದೆ. ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್, ಎಲ್ಲಾನು ಕೂಡ ಬಿಲೀವ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಿಳ್ಕೊಳ್ಳಿ. ಇವನ್ ಜಾತಕದಲ್ಲೂ ಕೂಡ ಆಗಿರ್ಬೋದು, ನಾವು ಜಾತಕವನ್ನು ತೋರಿಸ್ತೀವಿ, ಅದರಲ್ಲಿ ಇಷ್ಟೊಂದು ಬರುತ್ತೆ ದೋಷಗಳು, ಅದು ಇದು ಅಂತ ಎಲ್ಲನೂ ಪರಿಹಾರ ಮಾಡ್ಕೋತೀವಿ. ಆದರೂ ಕೂಡ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅಂದರೆ ನಾವು ಎಷ್ಟು ಅಂತ ಪರಿಹಾರ ಮಾಡ್ಕೊಳ್ಬೋದಲ್ವಾ? ಸೊ ದೇವ್ರು ಒಬ್ಬ ಇದ್ದಾನೆ, ದೇವ್ರ ಮೇಲೆ ಭಾರವನ್ನು ಹಾಕಿಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು. ಜೀವನದಲ್ಲಿ ಏನೇ ಬರಲಿ, ಏನೇ ಆಗಲಿ, ಎಷ್ಟು ಮಾಡಬೇಕಷ್ಟನ್ನು ಮಾಡಿಬಿಟ್ಟು ನಾವು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ಯಾವುದಕ್ಕೂ ಕೂಡ ತಲೆನ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ಇವತ್ತು ನಾನು ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಮಾರ್ಕೆಟ್ ಹೇಗಿದೆ, ಎಷ್ಟಿರುತ್ತೆ, ಏನು ಎಲ್ಲ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಸೊ ಇದನ್ನು ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೇಮ್ ಇಲ್ಲಿ ಮುಂಬೈಯಲ್ಲಿ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಮುಂಬೈ ಮಾರ್ಕೆಟಲ್ಲಿ ಇಲ್ಲಿ ಬಂದುಬಿಟ್ಟು ಸೊ ಸೇಮ್ ಚಿಕ್ಕಪೇಟೆಯಲ್ಲಿ ಹೇಗಿದೆ ಅದೇ ಥರ ಫೀಲ್ ಆಗ್ತಾ ಹೋಗುತ್ತೆ. ಎಷ್ಟು ಬೆಳಗ್ಗೆ ಬೇಗ ಹೋದರೂ ಕೂಡ ಅಷ್ಟೇ ರಶ್ ಇರುತ್ತೆ. ಸೊ ಬೆಳಗ್ಗೆ ಹೋಗ್ತಾ ಇದ್ದೀವಿ, ರೋಡನ್ನು ನೀವು ನೋಡ್ತಾ ಇರಬಹುದು. ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಇರೋ ಕಾರಣದಿಂದ ಸಾಕಷ್ಟು ವೆಹಿಕಲ್ಸ್ಗಳಿದ್ದಾವೆ. ಹಾಗೆ ವೀಡಿಯೋಸನ್ನು ಕೂಡ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಆನ್ ದ ವೇ ಹೋಗ್ತಾ ಬೈಕಲ್ಲೆಲ್ಲ ವೀಡಿಯೋಸನ್ನು ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋವನ್ನು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಆಲ್ಮೋಸ್ಟ್ ನಾವು 8 o'clock ಹೋಗಿರೋದು ಅಂದ್ಕೋತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ ಅಂತ. ಸೊ ನನಗೆ ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ದಾರೆ ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಸ್ ಕೆಲವು ಕಡೆ ಮಾತ್ರ ಇದೆ. ನಾವಿದ್ದ ಏರಿಯಾದಲ್ಲೆಲ್ಲ ಇಷ್ಟೊಂದು ಹೈಟ್ ಬಿಲ್ಡಿಂಗ್ಸ್ ಕಾಣಿಸ್ತಾ ಇರಲಿಲ್ಲ. ಈ ಮುಂಬೈಯಲ್ಲಿ ಇರೋದೇ ಈ ಥರ ಹೈಯೆಸ್ಟು ಹೈಟ್ ಆಗಿರುವಂಥದ್ದು 20th 30 ಫ್ಲೋರ್ ಬಿಲ್ಡಿಂಗ್ಸ್ಗಳೇ ಜಾಸ್ತಿ ಆಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೋಡಿ, ಇಲ್ಲೊಂದು ನದಿ ಥರ ಇದೆ. ಇಲ್ಲಿ ಎಲ್ಲಿ ಕೂಡ ಅಷ್ಟೇ ಅಷ್ಟೊಂದು ಕ್ಲೀನ್ ಅಂತ ಏನೂ ಇಲ್ಲ. ತುಂಬಾ ಗಲೀಜು ಅಂದರೆ ಗಲೀಜು ಅಂತಲೇ ಹೇಳ್ಬೋದು. ಕೆಲವೊಂದು ಏರಿಯಾಗಳು ತುಂಬ ಚೆನ್ನಾಗಿದೆ, ಇನ್ನು ಕೆಲವು ಏರಿಯಾಗಳಿಗೆ ಬಂದರೆ ತುಂಬಾ ಕೆಟ್ಟದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೇಮ್ ನನಗೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಹೋದಾಗ ಏನು ಫೀಲ್ ಆಗಿತ್ತು ನೋಡಿ, ಚಿಕ್ಕಪೇಟೆಗೆ ಹೋದಾಗ ಅದೇ ಥರ ಈ ಒಂದು ಮಾರ್ಕೆಟ್ ಕೂಡ ಇದೆ ಅಂತಲೇ ಹೇಳ್ಬಹುದು.
ಸೊ ನಾವು ಅಂಗಡಿಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಮೋಸ ಮಾಡ್ತಾರೆ. ಯಾಕಂದರೆ ರೈತರಿಂದ ತರಕಾರಿಗಳನ್ನು ಕಡಿಮೆ ರೇಟಿಗೆ ತಗೊಂಡು ಅಂಗಡಿಯಲ್ಲಿ ಅದಕ್ಕೆ ಎಷ್ಟು ಮಾರ್ಜಿನ್ ಇಟ್ಟು ಮಾರ್ತಾರೆ ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂದರೆ ನಾವು ಒಂದು ವಾರಕ್ಕೆ ತರಕಾರಿಯನ್ನು ತೊಗೊಂಡು ಬರ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ 800-900 ರುಪೀಸ್, ಯಾಕಂದರೆ ವಿತ್ ಫ್ರೂಟ್ಸ್ ಎಲ್ಲ ಸೇರಿ ಆಗೋದು. ಬಟ್ ಮಾರ್ಕೆಟ್ ಅಂತ ಬಂದಾಗ ಮಾರ್ಕೆಟಲ್ಲಿ ಒಂದು 40 ರೂಪಾಯಿಗೆ 1 kg ಸಿಗ್ತಾ ಇದೆ ಅಂದರೆ ಅಂಗಡಿಯಲ್ಲಿ ಅದರ 2 ಪಟ್ಟು ಅಂದರೆ ಆಲ್ಮೋಸ್ಟು 60 ರೂಪಾಯಿ 70 ರೂಪಾಯಿಗೆ ಮಾರಾಟವನ್ನು ಮಾಡ್ತಾಯಿದ್ರು. ಸೊ ನೀವಿಲ್ಲಿ ನೋಡ್ತಾ ಇರಬಹುದು, ಮಾರ್ಕೆಟ್ಗೆ ಆಲ್ರೆಡಿ ರೀಚ್ ಆಗಿದ್ದೀವಿ, ಸಾಕಷ್ಟು ಜನ ಇದ್ದಾರೆ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯ ಮಾರ್ಕೆಟ್ಗಳು, ಅಂದರೆ ನೋಡಿ ಇಲ್ಲಿ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದನೇ ತರಕಾರಿಗಳನ್ನು ಕೂಡ ತೊಗೊಂಡು ಹೋಗ್ತಾರೆ. ಆಮೇಲೆ ನೋಡಿ ಈ ಥರ ಗುಡ್ಡೆ ಹಾಕ್ಕೊಂಡಿರ್ತಾರೆ. ಸೊ ರೋಡ್ ಸೈಡಲ್ಲಿ ಇರುವಂತಹ ವ್ಯಾಪಾರಿಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ. ಅದನ್ನೇ ನೀವು ಅಂಗಡಿಯಲ್ಲಿ ತೊಗೊಂಡು ಹೋಗಿ ಮಾರಾಟ ಮಾಡಿ ಎಷ್ಟು ಬೆಲೆಗೆ ಮಾರ್ತಾರೆ ಅನ್ನೋದನ್ನು ನೀವು ಗಮನಿಸಿರಬಹುದು. ಇದು ಬರೀ ಮುಂಬೈ ಮಾತ್ರ ಅಲ್ಲದೆ ಬೆಂಗಳೂರಲ್ಲೂ ಕೂಡ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆ ಈ ಥರ ಗಾಡಿಯಲ್ಲಿ ತರಕಾರಿಗಳನ್ನು ತೊಗೊಂಡು ಹೋಗ್ತಾರೆ. ಎಷ್ಟು ಬೆಳಗ್ಗೆ ಬೇಗ ಬಂದರೂ ಕೂಡ ಅಷ್ಟೇ ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ಜನ ಇಲ್ಲಿ ಇರ್ತಾರೆ. ಸೊ ನಾವು ಕೂಡ ಮಾರ್ಕೆಟಿಗೆ ಬೆಳಗ್ಗೆ ಬಂದಿದ್ವಿ. ತರಕಾರಿಗಳು ಇಲ್ಲಿ ಎಲ್ಲ ರೀತಿಯ ತರಕಾರಿಗಳು ಕೂಡ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಬರೀ ತರಕಾರಿಯನ್ನು ತಿಂದೇ ನಮ್ಮ ದೇಹಕ್ಕೆ ವೈಟಮಿನ್ಸ್ಗಳನ್ನು ತಲುಪಿಸಬೇಕಾಗತ್ತೆ. ಸೊ ಹಾಗಾಗಿ ತರಕಾರಿಗಳು ತುಂಬಾ ಬೇಕಾಗುತ್ತೆ. ಸೊ ಎಷ್ಟೆಷ್ಟು ರೇಟ್ ಇರುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ನೋಡಿ ಎಂಟ್ರೆನ್ಸ್ ಎಷ್ಟು ಜನ ಇದ್ದಾರೆ ಮಾರ್ಕೆಟಲ್ಲಿ ಅಂತ ನೀವು ನೋಡ್ತಾ ಇರ್ಬೋದು. ಅದು ಕೂಡ ಇವಾಗ ಮಳೆಗಾಲ ಆಗಿರೋದ್ರಿಂದ ಒಳಗಡೆ ಹೋಗೋದಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ಆಮೇಲೆ ಮೊಬೈಲನ್ನು ಕೂಡ ಅಷ್ಟೇ ಹಿಡ್ಕೊಂಡು ಈ ಥರ ಹೋಗ್ಬಿಟ್ರೆ ಯಾರಾದ್ರೂ ತೊಗೊಂಡು ಹೋದ್ರೂ ಗೊತ್ತಾಗಲ್ಲ. ಸೊ ನೋಡಿ ಇಲ್ಲಿ ರೋಡ್ ಸೈಡಲ್ಲಿ ವ್ಯಾಪಾರಿಗಳು ಕೂಡ ಇರ್ತಾರೆ, ಅವರಿಗೆ ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ. ಆ ಟೈಮಿಂಗ್ಸ್ ಒಳಗಡೆ ಅವರಲ್ಲಿ ಖಾಲಿ ಮಾಡಿ ಹೋಗಬೇಕಾಗತ್ತೆ. ಸೊ ಸೇಮ್ ಚಿಕ್ಕಪೇಟೆಯಲ್ಲಿ ಹೇಗಿತ್ತೋ ಅದೇ ಥರ ಫೀಲ್ ಆಗುತ್ತೆ. ಸೊ ನಾನು ನನ್ನ ಫ್ರೆಂಡ್ ತೊಗೊಂಬರ್ತಾ ಇದ್ವಿ ತರಕಾರಿನ, ಎಷ್ಟು ಕಷ್ಟಪಟ್ಟು ತೊಗೊಂಬರ್ತಾ ಇದ್ದೀವಿ ಅನ್ನೋಂಥದ್ದು ಅವಾಗ ತೊಗೊಂಬಂದಿರೋದು ಇವಾಗ ನೋಡ್ತಾ ಇದ್ರೆ ನೆನಪಾಗ್ತಾ ಇರತ್ತೆ. ಸೊ ನೋಡಿ ಇಲ್ಲಿ ಈ ಥರ ಗುಡ್ಡೆ ಹಾಕ್ಕೊಂಡಿರ್ತಾರೆ ನೋಡಿ ರೋಡ್ ಸೈಡಲ್ಲಿ ವ್ಯಾಪಾರಿಗಳು, ಅಲ್ಲಿ ತುಂಬ ಕಡಿಮೆ ಬೆಲೆ ಕೊಡ್ತಾರೆ, 10 ರೂಪಾಯಿ. ನಾನು ನಿಂಬೆಹಣ್ಣನ್ನು ತೊಗೊಂಬಂದಿದ್ದೆ, ಆಲ್ಮೋಸ್ಟ್ 20 ರೂಪಾಯಿಗೆ ಒಂದು 30-40 ನಿಂಬೆಹಣ್ಣನ್ನು ಕೊಟ್ಟಿದ್ರು. ಅದೇ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದೊಂದು ನಿಂಬೆಹಣ್ಣಿಗೆ 5 ರೂಪಾಯಿ 10 ರೂಪಾಯಿಯನ್ನು ತೊಗೋತಾರೆ. ಅಂಗಡಿಯಲ್ಲಂತೂ ಇನ್ನೂ ಜಾಸ್ತಿ ತೊಗೋತಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಗಾಡಿಯನ್ನು ವೆಹಿಕಲ್ಸನ್ನು ಸೈಡಲ್ಲಿ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಬೆಳಿಗ್ಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬೆಳಿಗ್ಗೆ ಬರ್ತಾರೆ ಅಂದರೆ ತರಕಾರಿಯನ್ನು ತೊಗೊಂಡು ಹೋಗೋದಕ್ಕೆ. ಡೈಲಿ ಇದೇ ಥರ ಇರುತ್ತೆ ಇಲ್ಲಿ ಮಾರ್ಕೆಟಲ್ಲಿ. ಬಟ್ ಅಂಗಡಿಗಳು ನೋಡ್ತಾ ಇರ್ಬೋದು, ಕೆಲವೊಂದು ಅಂಗಡಿ ಓಪನೇ ಆಗಿಲ್ಲ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಮುಂಬೈಯಲ್ಲಿ ಆಲ್ಮೋಸ್ಟ್ ಮುಂಬೈ ಮಲಗೋದೇ ಇಲ್ಲ ಅಂತಲೇ ಹೇಳ್ಬೋದು. 2 ಅವರ್ ನೈಟ್ 12 ಗಂಟೆ 1 ಗಂಟೆ ಎಷ್ಟು ಗಂಟೆಗೆ ನೀವು ಹೋದರೂ ಕೂಡ ಜನ ಅಷ್ಟೇ ಇರ್ತಾರೆ. ಸೊ ಪ್ಲಮ್ ಆಗಿರ್ಬೋದು, ಫ್ರೂಟ್ಸ್ಗಳು ಎಲ್ಲನೂ ಕೂಡ ಈ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕಾಗತ್ತೆ. ನೋಡಿ ಈ ಥರ ಬೈಕಲ್ಲೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ತರಕಾರಿಗಳನ್ನು. ಸೊ ನಾವು ಕೂಡ ಒಂದು ಬ್ಯಾಗನ್ನು ತೊಗೊಂಬಂದು ಒಂದು ಕಡೆ ಗಾಡಿನ ನಿಲ್ಲಿಸಬೇಕು. ಸೊ ಇಲ್ಲಿ ಹೂವಾಗಿರಬಹುದು, ಬಾಳೆಹಣ್ಣು ಆಗಿರ್ಬೋದು, ಎಲ್ಲನೂ ಕೂಡ ಏನು ಊರಲ್ಲಿ ಸಿಗುತ್ತೆ ನೋಡಿ ಎಲ್ಲ ಕೂಡ ಸಿಗುತ್ತೆ. ಒಂದೊಂದು ಕಡೆ ಒಂದೊಂದು ಮಾರ್ಕೆಟ್ ಇರುತ್ತೆ ಇಲ್ಲಿ. ಸೇಮ್ ಏನು ಹೇಳ್ತಾರೆ, ತರಕಾರಿ ಒಂದು ಕಡೆ ಸಿಗುತ್ತೆ, ಆಮೇಲೆ ನಿಮಗೆ ಹೂ ಕೂಡ ಒಂದು ಕಡೆ ಸಿಗುತ್ತೆ. ಎಷ್ಟು ನೋಡಿದ್ರೂ ಕೂಡ ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡಿ ಇಲ್ಲಿಂದ ಎಂಟ್ರಿ ಕೂಡ ಆಗ್ಬೋದು, ನೋಡ್ತಾ ಇದ್ದೀರಲ್ವಾ. ಈ ಥರ ತರಕಾರಿ ತರಕಾರಿಗಳಿಗೆ ಸೊಪ್ಪಿಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತೆ ಮುಂಬೈಯಲ್ಲಿ ನಾನು ನೋಡಿರೋ ಹಾಗೆ. ಅದು ಬಿಟ್ಟು ಬೇರೆ ಎಲ್ಲ ಈ ಥರ ಎಲ್ಲ ತರಕಾರಿಗಳು, ಕರಿಬೇವಾಗಿರ್ಬೋದು, ಎಲ್ಲನೂ ಕೂಡ ಅದೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಅಂತಲೇ ಹೇಳ್ಬೋದು. ಟೊಮ್ಯಾಟೊ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಜಾಸ್ತಿ ಇತ್ತು ಅಲ್ವ, ಒಂದು ಟೈಮಲ್ಲಿ 120 ರೂಪಾಯಿ ಎಲ್ಲ ಇತ್ತು ನೋಡಿ. ಈ ಥರ ಎಲ್ಲ ಡ್ರಮ್ ಸ್ಟಿಕ್ ಆಗಿರ್ಬೋದು, ಅಲಸಂಡೆ ನಾವು ಊರಲ್ಲಿ ತಿಂತೀವಲ್ವ, ಅದೆಲ್ಲ ಒಂದೊಂದು ವೀಕ್ ಒಂದೊಂದು ಥರ ರೇಟ್ ಇರುತ್ತೆ ಇಲ್ಲಿ. ನೋಡ್ತಾ ಇದ್ದೀರಲ್ವ ನೋಡಿ. ಹಾಗಲಕಾಯಿ ಆಗಿರ್ಬೋದು, ಸ್ವಲ್ಪ ಮಳೆ ಬಂದುಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಆಗಲ್ಲ. ಸೊ ನನ್ನ ಮನೆಗೆ ತೋರಿಸ್ತೀನಿ ನಿಮ್ಗೆ ಏನು ತೊಗೊಂಬಂದಿದ್ದೀನಿ ಅಂತ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ನೋಡ್ತಾ ಇದ್ದೀರಲ್ವ, ಎಲ್ಲ ಕಡೆ ನೋಡಿದ್ರು ತರಕಾರಿ ಒಂದೇ ಕಾಣಿಸುತ್ತೆ, ಅದು ಬಿಟ್ಟು ಏನು ಕೂಡ ಕಾಣಿಸೋದೇ ಇಲ್ಲ. ಸೊ ಈ ಕಡೆ ಒಂದು ಚೆನ್ನಾಗಿರುವಂಥ ಒಂದು ರಿವರ್ ಥರ ಕಾಣಿಸ್ತು ನನಗೆ, ಅದಕ್ಕೆ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನೋಡಿ ಈ ಥರ ಇಷ್ಟು ನಿಂಬೆಹಣ್ಣಿ 20 ರೂಪಾಯಿ ಕೊಟ್ಟಿದ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.